ಜಲಪಾತ ಅಂತ ಹೇಳ್ತಾ ಇದ್ದಾರೆ. I just wanna love you like I do, 'cause I never had someone like you. Ain't nobody got this love. ಜಲಪಾತ ಅಂತ ಹೇಳ್ತಾ ಇದ್ದಾರೆ. ಅದರ ನಂತರ ಇನ್ನು 3-4 ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಮೊದಲಿಗೆ ಬಂದಿದ್ದೇವೆ, ಇನ್ನು ಮುಂದಕ್ಕೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದರ ಎಲ್ಲ ಅಪ್ ಟು ಡೇಟ್ ಅನ್ನು ನಿಮಗೆ. ಥ್ಯಾಂಕ್ ಯು. ಹೆಲೋ ಗೈಸ್, ನಾನು ಕಂಟಿನ್ಯೂ ವೀಡಿಯೋಸನ್ನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಪ್ಲೀಸ್ ನನ್ನ ವೀಡಿಯೋವನ್ನು ಫುಲ್ ನೋಡಿ. ಓಕೆ, ನಾನೀಗ ಇಲ್ಲಿ ರೀಚ್ ಆಗುವ ಪ್ಲೇಸ್ ನೋಡಿ. ಇದರೊಳಗೆ ಎಷ್ಟು ಒಳ್ಳೆ ಜಲಪಾತಗಳು ಹರಿಯುವಾಗ ಎಷ್ಟು ಖುಷಿಯಾಗುತ್ತೆ ನಮಗೆ. ನೋಡುವಾಗಲೇ ಸೀನರಿ ನೋಡುವಾಗಲೇ ತುಂಬಾ ಖುಷಿಯಾಗುತ್ತೆ. ಹೆವಿ ರೈನಲ್ಲಿ ನೀರುಗಳು ಅಷ್ಟೇ ರಭಸವಾಗಿ ಬರ್ತಾ ಇತ್ತು. ನಾವು ಬರುವ ಟೈಮ್ ಕೂಡ ರೈನಿ ಸೀಸನ್ ಬರುವಾಗ ತುಂಬಾ ಲೈಕ್ ಕೂಲ್ ಇರುತ್ತೆ ಪ್ಲೇಸ್ ಕೂಡ. ಹಾಗೆಯೇ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸಹ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನು ಪಾರ್ಟ್ 1 ಟ್ರೆಕ್ಕಿಂಗ್ ವ್ಲಾಗ್ ಹಾಕಿದ್ದೇನೆ. ನನಗೆ ಹಾಗೆಯೇ ನನ್ನ ಫ್ಯಾಮಿಲಿಯವರು ನನಗೆ ತುಂಬಾ ಸಪೋರ್ಟು. ಸೊ ಅವರು ನನಗೆ ತುಂಬಾ ವಿಡಿಯೋ, ನನ್ನ ಕಸಿನ್ಸ್ ಹಾಗೆಯೇ ನಮ್ಮದು ಭಾವ ವಿಡಿಯೋ ತೆಗ್ತಾಯಿದ್ರು. ಹಾಗೆಯೇ ಅವರು ಕೂಡ ವಾಯ್ಸ್ ಕೊಡ್ತಾಯಿದ್ರು. ಹಾಗೆ ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಫ್ಯಾಮಿಲಿಯವರು ನನಗೆ ಯಾವಾಗಲೂ ಸಪೋರ್ಟ್ ಆಗಿರ್ತಾರೆ. ಸೊ ದಿಸ್ ಈಸ್ ಫಸ್ಟ್ ವ್ಲಾಗ್, ಅಂದರೆ ಟ್ರಾವೆಲಿಂಗ್ ವ್ಲಾಗ್. ನಮ್ಮದು ಫಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋದಲ್ಲಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಸ್ಟಾರ್ಟಿಂಗ್ ಅಷ್ಟೇನು ರೈನ್ ಇರಲಿಲ್ಲ, ಮತ್ತು ಜೋರಾಗಿ ಮಳೆ ಬಂತು. ಜೋರಾಗಿ ಮಳೆ ಬಂದ ಮೇಲೆ ಫುಲ್ಲು ಕತ್ತಲೆ ಆಯಿತು. ಕತ್ತಲಾದ ಮೇಲೆ ನಾವು ಏನು ಮಾಡಿದ್ವಿ, ಮೇಲೆ ಇನ್ನೊಂದು ಪ್ಲೇಸ್ ಇತ್ತು ನೋಡಲಿಕ್ಕೆ. ಬಟ್ ಆ ಪ್ಲೇಸಿಗೆ ನಾವು ಹೋಗಲಿಲ್ಲ, ಯಾಕೆಂದರೆ ಮಕ್ಕಳು ಕೂಡ ಇದ್ದರು. ಸೊ ರಿಸ್ಕ್ ಬೇಡ ಅಂತ ಹೇಳಿ ನಾವು ಹೋಗಲಿಲ್ಲ. ಬಟ್ ಅಷ್ಟೇನು ರಿಸ್ಕ್ ಸಹ ತೊಗೋಬಾರ್ದು, ಯಾಕೆಂದರೆ ಮೇಲೆಲ್ಲ ತುಂಬ ಮಂದಿ ಅಲ್ಲಿ ಮೇಲೆ ಇದ್ದರು. ಜಾರಿ ಎಲ್ಲ ಬಿದ್ದರೆ ತುಂಬಾ ಕಷ್ಟ. ಫಸ್ಟ್ ಸ್ಟೇಜಲ್ಲಿ ಇದ್ವಿ ನಾವು, ಬಟ್ ಇಲ್ಲೇ ಇದ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಒಳ್ಳೆಯ ನೀರಿನ ಒಂದು ರಭಸ ತುಂಬಾ ಆನಂದಕರವಾಯಿತು. ಮೇಲೆ ಹೋಗುವಂತ ಸ್ಥಳಗಳು ತುಂಬಾ ಇದೆ, ಆದ್ರೆ ನಮ್ಮಲ್ಲಿ ಮಕ್ಕಳೆಲ್ಲ ಇರೋದ್ರಿಂದ ನಾವು ಹೋಗ್ಲಿಲ್ಲ. ಎಂಜಾಯ್ ಮಾಡುವಂತ ಸ್ಥಳ, ತುಂಬಾ ಎಂಜಾಯ್ ಮಾಡಿದ್ವಿ. ರಿಟರ್ನ್ ಬರುವಾಗ ಇಲ್ಲಿ ತನಕ ನಾವು ನಡೆದುಕೊಂಡೇ ಬಂದ್ವಿ. ಹೋಗುವಾಗ ನಾವು ಡೈರೆಕ್ಟ್ ಜೀಪಲ್ಲಿ ಹೋಗಿದ್ವಿ. ಸೊ ದಿಸ್ ಪ್ಲೇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪ್ಲೇಸಸ್. ಮಕ್ಕಳಿಗೆ ತುಂಬಾ ಖುಷಿ ಆಯಿತು, ಅಂದರೆ ಅವರು ತುಂಬ ಖುಷಿ ಪಡ್ತಾರೆ. ಈ ಜಲಪಾತದಲ್ಲಿ ಆಟ ಆಡೋದಂದರೆ ಮಕ್ಕಳಿಗೂ ತುಂಬಾ ಖುಷಿ.
పోడునమ్మా ఇంకల జీప్ తూలే ప్లేస్ ఇచ్చుకున్నారే ಪ್ಲೇಸ್ ಚೇಂಜ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ. ಸೊ ಇಲ್ಲೊಂದು ಹೋಟೆಲ್ ಇದೆ, ಇವರ ಹತ್ರನೇ ಒಂದು ಕೇಳ್ತಾ ಇದ್ದೇವೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಡ್ರೆಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ. ಡ್ರೆಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲೊಂದು ಜೈನರ ಹೋಟೆಲ್, ಬಟ್ ವೆಜ್ ಹೋಟೆಲ್ ಇಲ್ಲಿ. ಹಾಗಾಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ವಾಶ್ರೂಮ್ ಕೊಟ್ಟರು. ಸೊ ಒಂದೇ ವಾಶ್ರೂಮ್. ಸೊ ಅಲ್ಲಿ ನಾವೆಲ್ಲ ಲೇಡೀಸ್ ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ವಿ. ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ನಮ್ಮದು ಆದಮೇಲೆ ನಮ್ಗೆ ಇನ್ನೊಂದು ಪ್ಲೇಸ್ಗೆ ಹೋಗ್ಲಿಕ್ಕಿತ್ತು. ಹಾಗಾಗಿ ನಮ್ಮದು ಊಟನೂ ಆಗಲಿಲ್ಲ, 3:30 ಆಗಿತ್ತು. ಸೊ ಅದಕ್ಕಿಂತ ಸ್ವಲ್ಪ ಎದುರು ನಾವು ಊಟಕ್ಕೆ ಅಂತ ಹಿಂಗೆ ಮಾಡಿದ್ವಿ, ನಾವೇ ಒಂದು ಪ್ಲೇಸ್ಮೆಂಟ್ ಮಾಡಿದ್ವಿ. So he's getting down, my guys. ಸೊ ನಾವು ಊಟ ಆಗಲಿಲ್ಲ, ಜಸ್ಟ್ ಟೈಮ್ ಆಯ್ತಾ ಅಂಡ್ ಮೇ ಬಿ ಜಸ್ಟ್ 3:30 ಮೇ ಬಿ 3:30 ಆಯ್ತಾ, ಮೇ ಬಿ 3:30 ಆಯಿತು. ಸೊ ಹಾಗಾಗಿ ನಾವು ಈ ಪ್ಲೇಸಲ್ಲಿ ಊಟ ಮಾಡ್ತಾ ಇದ್ದೇವೆ. ಅಲ್ಲಿ ನಮಗೆ ಊಟ ಮಾಡಲಿಕ್ಕಿಂತ ಪ್ಲೇಸಸ್ ಇಲ್ಲ, ನಾವೇ ಅಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಷ್ಟೇ ಊಟ ಮಾಡಲಿಕ್ಕೆ. ಸೊ ವೆರಿ ನೈಸ್, ಬ್ಯೂಟಿಫುಲ್ ಸೀನರಿ. ಗ್ರೇವಿ ಆಯ್ತು, ಸಲಾಡ್ ಪಾರ್ದು ಮುನ್ನಿ ನಾವು ರಿಟರ್ನ್ ಬರ್ತಾ ಇದ್ದೇವೆ. ಈಗ ಇನ್ನೊಂದು ವಿಸಿಟ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋವನ್ನು ಕಂಟಿನ್ಯೂ ನೋಡಿ. ನಾನು ಫುಲ್ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಒಂದುವಾ closing time. See, we already reached to Gadaikal, but timing evening 3 o'clock ಒಳಗೆ ಬರಬೇಕು. ಆಫ್ಟರ್ 3 o'clock ಅವರು ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸಿಂಪ್ಲಿ ವೇಸ್ಟ್ ಆಯಿತು. ನಾವು ಫಸ್ಟ್ ಟೈಮ್ ಗಡೈಕಲ್ಲಿಗೆ ಆ್ಯಕ್ಚುಲಿ ವಿಸಿಟ್ ಮಾಡಿದ್ದು. ನಮಗೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಅಂದರೆ 3 o'clock ಒಳಗೆ ಇಲ್ಲಿ ಇರಬೇಕು ಅಂತ. ಸೊ ನಾವು ಬರುವಾಗ 5:30 ಆಗಿತ್ತು. ಸೊ ಕ್ಲೋಸ್ ಆಯಿತು. ಸೊ ಇದು ಪ್ಲೇಸ್ ತುಂಬಾ ಸೀನರಿ ಅಂತ ಹೇಳ್ತಾ ಇದ್ರು, ಬಟ್ ತುಂಬಾ ಬೇಜಾರಾಯಿತು. ರಿಟರ್ನ್ ಬಂದ್ವಿ ನಾವು. ಸೊ ಅದಾದಮೇಲೆ ನಾವು ಮ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಎಲ್ಲ ಡಿನ್ನರ್ ಕೂಡ ಹೋಟೆಲಲ್ಲೇ ಮಾಡಿ ಮನೆಗೆ ಬಂದ್ವಿ. ಸೊ ಹಾಗೆಯೇ ನಾನು ಮಾತಾಡೋದ್ರಲ್ಲಿ ಮಿಸ್ಟೇಕ್ ಅಂತ ಅನಿಸಿದರೆ ನಾನು ಇಂಪ್ರೂವ್ ಮಾಡ್ತೇನೆ, ಟ್ರೈ ಮಾಡ್ತೇನೆ ಇಂಪ್ರೂವ್ ಮಾಡಲಿಕ್ಕೆ. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.